ಶಕ್ತಿ ಮಹಾತ್ಮಳೆ ಸರ್ವಾಂತಾರ್ಯ ಸ್ಥಿತಿ ಗೌರಿ ಶ್ರೀ ಕಾಳಿಕಾಂಬೆ ದೇವಿ ನಮೋ ನಮಃ. ಈ ಕ್ಷೇತ್ರದ ಆರಾಧ್ಯ ದೇವತೆಯಾದಂತಹ ಶ್ರೀ ಕಾಳಿಕಾದೇವಿಯನ್ನು ಹೃದಯ ಮಂದಿರದಲ್ಲಿ ನೆನೆದು, ಅದೇ ರೀತಿಯಾಗಿ ಈ ಸಭೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಅಂಕಲಿಗೆ ಮಠ ಇವರ ಪಾದಗಳಿಗೆ ವಂದಿಸಿ, ಅದೇ ರೀತಿಯಾಗಿ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸತಕ್ಕಂಥ ಎಂ.ಎ. ಲಿಂಗನಗೌಡ ಇವರಿಗೂ ವಂದಿಸಿ, ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿ ಸ್ಥಾನ ವಹಿಸತಕ್ಕಂಥ ವಾಯ್ಸಿ ಪಾಟೀಲ್ ಗುರುಗಳು ಎಸ್.ಎ. ಕಾಲೇಜ್ ನೆರಗಲ್ ಇವರಿಗೂ ವಂದಿಸಿ, ಇನ್ನೊಬ್ಬರು ಅತಿಥಿಯಾದಂಥ ರೋಣ ತಾಲೂಕಾ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದಂಥ ಪ್ರಭುಗೌಡ ಪಾಟೀಲ್ ಇವರಿಗೂ ವಂದಿಸಿ, ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾದಂಥ ನಮ್ಮೆಲ್ಲರಿಗೂ ವಿದ್ಯಾದಾನ ಮಾಡತಕ್ಕಂಥ ಪೂಜ್ಯ ದಿಂಡೂರ್ ಗುರುಗಳ ಪಾದಗಳಿಗೆ ವಂದಿಸಿ, ಅದೇ ರೀತಿಯಾಗಿ ಅವರ ಧರ್ಮಪತ್ನಿಯಾದಂಥ ಶೈಲಾ ಸಂಗಮೇಶ್ ದಿಂಡೂರ್ ಇವರ ಪಾದಗಳಿಗೆ ವಂದಿಸಿ, ಮತ್ತು ಇದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದುಕೊಡುವಂಥ ನಮ್ಮ ಎಲ್ಲ ಪೂಜ್ಯ ಸಹೋದರಿಯರಿಗೂ ಹಾಗೂ ಅವರ ಕುಟುಂಬ ವರ್ಗದವರಿಗೂ ಮತ್ತು ನಮ್ಮ ಪ್ರೀತಿಯ ಗೆಳೆಯರಿಗೂ ಮತ್ತು ಆ ಕುಟುಂಬ ವರ್ಗದವರಿಗೂ ಎಲ್ಲರಿಗೂ ವಂದಿಸುತ್ತಾ, ನನಗೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸಿ, ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತುಗಳನ್ನು ಹೇಳಲು ಇಚ್ಛೆ ಪಡುತ್ತೇನೆ. ಈ ಕಾರ್ಯಕ್ರಮ ಮಾಡಬೇಕಂತ ಯಾವ ರೀತಿಯಾಗಿ ತಯಾರಿ ಆತಪ್ಪ ಅಂದ್ರೆ, ನಮ್ಮ ಗೆಳೆಯ ಶಿವಪುತ್ರಪ್ಪ ಕೊಡೆಕಲ್ಲ ಇವ್ರ ಮನೆಗೆ ನಾವು ಒಂದು 15 ಮಂದಿ ಅವ್ರ ತಾಯಿಯವ್ರು ಮಾತಾಡ್ಸಕ್ಕೆ ಹೋಗಿದ್ವಿ. ನಿಂಬಣ್ಣ ಬ್ಯಾಳಿ, ಸೋಮಣ್ಣ, ದಲ್ಬಂಜನ, ಆಮೇಲೆ ಇವ ನಮ್ಮ ರಾಯನಗೌಡ ಕ್ಯಾತನಗೌಡರು, ಶರಣಪ್ಪ ರೆಡ್ಡ್ಯಾರ, ನಬಿ, ಭಾಳ ಮಂದಿ ಇನ್ನೂ ಅಲ್ಲಿಗೆ ಅಂಬರೀಶ್ ರೆಡ್ಡಿ, ನಮ್ಮ ಚೌರೆಡ್ಡಿ, ಅರುಣ್ ಶಿವ, ಹಾಯ್ಕೆರ, ಮಂಜುನಾಥ್ ರೊಟ್ಟಿ, ಹೊಸಮನಿ, ಕೌಲೂರ, ಸೋಮಣ್ಣ, ನಮ್ಮ ದೊಡ್ಡಣ್ಣವರು, ಮಂಜುನಾಥ್ ಜಿಡ್ಡಿ ಬಾಗಿಲ, ಶರಣಪ್ಪ ಕುರಿ ಎಲ್ಲರೂ ಕೂಡಿ, ಇನ್ನು ನಮ್ಮ ಜೋಶಿ ಕಾಟೋ ಎಲ್ಲ ಭಾಳ ಮಂದಿ ಕೂಡಿ ಅವ್ರ ಮನೆಗೆ ಹೋಗಿದ್ವಿ. ಮಾತಾಡ್ಸಕ್ಕೆ ಹೋದಾಗ ನಮಗೆ ಒಂದು ಫೋನ್ ಬಂತಲ್ಲಿ, ಯಾರಂದ್ರೆ ಶೋಭಕ್ನವ್ರು ಧಾರವಾಡದಾಗಿದ್ದ ಅವ್ರು ಫೋನ್ ಹಚ್ಚಿದ್ರು. ಅವ್ರಿಗೆ ಸುಮ್ಮಕ್ಕೆ ತೆಗೆದುಕೊಳ್ಳಿ ಅವ್ರು ಹಚ್ಚಿದ್ರಂತ. ಇಲ್ಲ ತಿಂದು ಸರ್ 30 ರಿಟೈರ್ಡ್ ಆಗ್ತಾರಂತ್ರಿ, ಅದನ್ನು ನಾವು ಒಂದು ದಿನ ಎಲ್ಲರೂ ಕೂಡ್ಕೊಂಡು ಸನ್ಮಾನ ಮಾಡೋಣ ಅಂತ ಅವ್ರು ಫೋನ್ ಮಾಡಿದ್ರು. ನಮ್ಮ ಕಡೆ ಇರ್ತಂತ ಎಲ್ಲ ಗಿಡನ ಕೇಳಿದ್ನ, ಹಿಂಗ್ರಿ ಮತ್ತು ಹಿಂಗೆ ಫೋನ್ ಮಾಡ್ಯಾರ, ಹೆಂಗೆ ಮಾಡೋಣಪ್ಪ ಅಂತ ಕೇಳಿದೆ. ಹಂಗೆ ಆಯಿತು, ಒಳ್ಳೆ ಕೆಲಸ, ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮ ಮಾಡೋಣ. ನಿಂಬಣ್ಣ ಬ್ಯಾಳಿ ಏನಂದ, ಇಲ್ಲ ಇದನ್ನು ನಾವಷ್ಟು ಮಂದಿ ತೀರ್ಮಾನ ಮಾಡಬೇಡಪ್ಪ, ವಾಟ್ಸಪ್ಪಿಗೆ ಒಂದು ಮೆಸೇಜ್ ಹಾಕ್ತಾರೆ, ಗ್ರೂಪ್ ಮಾಡ್ಕೊಂಡಿವಲ್ಲ, ಮೆಸೇಜ್ ಹಾಕು, ಎಲ್ಲರೂ ಒಪ್ಪಿಗೆ ಏನಂತಾರೆ ಅದ್ರ ಮ್ಯಾಗ ಮಾಡೋಣ ಅಂತ ಅವ್ರು ಹೇಳಿದ್ರು. ಆ ಪ್ರಕಾರವಾಗಿ ನಾವು ನಮ್ಮ ಗ್ರೂಪ್ ಐತಲ್ಲ, ಗುರುವಂದನ ಗ್ರೂಪ್, ಅದಕ್ಕೆ ಮೆಸೇಜ್ ಹಾಕಿದ್ರೆ ಅದಕ್ಕೆ ಭಾಳ ಮಂದಿ ಎಲ್ಲರೂ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ಎಲ್ಲರೂ ಹಾಕಿದ್ರು. ಮತ್ತು ಒಂದಿಷ್ಟು ಮಂದಿ ಗ್ರೂಪ್ನಾಗ ಎಲ್ಲರೂ ಬಾಜಾರ್ದಾಗ ಭೇಟಿ ಆದ್ರೆ, ಬಸ್ ಸ್ಟ್ಯಾಂಡ್ನಾಗ ಭೇಟಿ ಆದವರು, ಊರಿಗೆ ಹೋದಾಗ ಭೇಟಿ ಅವರು, ಹಳ್ಳಿ ಹೋದಾಗ ಭೇಟಿ ಅವರು, ಅವರು ಹೀಗಾಡಕತ್ತಿರು. ಇಲ್ಲ ಇವ್ನು ಹೆಂಗಾರ ಮಾಡಿ ಈ ಕಾರ್ಯಕ್ರಮ ಮಾಡಬೇಕು, ಎಲ್ಲರೂ ಕೂಡಿ ಮಾಡುವಂತ ಭಾಳ ನಮ್ಮಲ್ಲಿ ಉತ್ಸಾಹ ಉತ್ತೇಜನ ಕೊಡಾಕತ್ತಿರು. ಆಯ್ತು ಬಿಡಿ, ಎಲ್ಲರೂ ಇಷ್ಟು ಮಾಡಾಕತ್ತಿರ ಅಂದ ನಾವು ಯಾಕೆ ಸುಮ್ಮನೆ ಕುಂದ್ರು ಅಂತೇಳಿ, ಮತ್ತು ಇಷ್ಟರೂ ಹೋಗಿ ಸರಿಯಾಗಲ್ಲ. ನಾವು 3 ಮಂದಿ ಸರ್ ಮನೆಗೆ ಹೋದ್ವಿ. ಯಾರಪ್ಪ ಅಂದ್ರೆ ಅವು ಸಜ್ಜನ್ ಬಸು ಅವಂದ ಎಲ್ಲ ಪ್ಲ್ಯಾನ್. ಸಜ್ಜನ್ ಬಸು ಅವ ಅದಕ್ಕೆ ಬೆನ್ನೆಲ್ ಬಂದ್ರೆ ಬ್ಯಾಳಿ ನಿಂಬಣ್ಣ, ಏನು ಬಾರೆ ಬಂದ್ರು ಹೊರ, ಅವನ್ನ ನಿಂಬಣ್ಣ ಹೊರ, ನಾವಾಗ ಸುಮ್ಮನೆ ಖಾಲಿ ನಾವು. ಅದಕ್ಕೆ ಅವ ಏನು ಮಾಡೋಣ ಅಂತ ಕರ್ಕೊಂಡು ಹೋಗಿ ಸರ್ ಕೇಳಿದ್ವಿ, ಹಿಂಗೆ ಸರ ಮತ್ತು ರಿಟೈರ್ಡ್ ಆಗೋದು 30 ಅಂತ ನಾವು ಸನ್ಮಾನ ಮಾಡೋದು ಮಾಡಿವಿ ಸರ, ನಮ್ಗೊಂದು ಡೇಟ್ ಕೊಡ್ರಿ ಅಂತ ಕೇಳಿದೆ. ಸರ್ 30 ರಿಟೈರ್ಡ್ ಆಗುತ್ತೆ, ನಾವು 29ಕ್ಕೆ ಮಾಡ್ಬೇಕಂದೀವಿ, ರವಿವಾರ ಇತ್ತು 29, ಅವತ್ತ ಮಾಡ್ಬೇಕಂತೀವಿ ಸರ್. ನಮ್ಮ ದಿನ ಮೊದಲ ರಿಟೈರ್ಡ್ ಮಾಡ್ಬೇಕಂತ ಮಾಡಿ ನಾನು ಏನಪ್ಪ ನಮ್ಮ ದೌಡ ಕಳ್ಸೋದು ನಿವೃತ್ತಿ ಮಾಡ್ಬೇಕಂತ ಮಾಡಿ ನನಗೆ ಇನ್ನೂ ಉತ್ಸಾಹ ಆಯ್ತು ಬಾಯನ್ನ ಅಂತಂದ್ರು. ಆಯ್ತು ಬಿಡು ಸರ್, ತಪ್ಪಾತಂದು ಮತ್ತು ನಮ್ಗೊಂದು ಡೇಟ್ ಕೊಡಿ ಸರ್ ಅಂದೆ. ಅದ್ರ ಮುಂದಿನ ರವಿವಾರ ಅಲ್ಲೇ ಬಿತ್ತು ರೀ, 6ನೇ ತಾರೀಕು. ಅದು ಕೆಲಸ ಯಾಕಂದ್ರೆ ಎಲ್ಲ ಕೇಳಿದ್ರೆ ಅಲ್ಲೇ ಬಿದ್ದಾಗಿರ್ತಾರೆ.
ಮತ್ತು ಅದು ಮುಂದಿನ ಡ್ರೈವರಿಂದ 13 ಅವತ್ತು ಡೇಟ್ ಕೊಟ್ಟರು. ಆಯ್ತು ಅಂತೇಳಿ ಮತ್ತೆ ಇದಕ್ಕೆ ನಾವು ಅಜ್ಜರಿಗೆ ಹೇಳ್ಬೇಕಲ್ರಿ, ಅದಕ್ಕೆ ನಾವು ಪದಬಾಳ್ಗೆ ಹೋದ್ವಿ ಅಜ್ಜಾರ್ ಕೇಳಕ್ಕೆ. ಅಜ್ಜಾರ್ ಅವರು ಭಾಳ ಸಂತೋಷದಿಂದ ಬರ್ಕೊಂಡಿಲ್ಲ, ಈ ಕಾರ್ಯಕ್ರಮಕ್ಕೆ ನಾ ಅವಶ್ಯವಾಗಿ ಬರ್ತೀನಪ್ಪ, ನೀವು ಮಾಡ್ರಿ ಅಂತ ಗುರುವಿನ ಆಶೀರ್ವಾದವನ್ನೇ ತಗೊಂಡ್ವಿ. ಗುರುವಿನ ಆಶೀರ್ವಾದ ಈ ಶಕ್ತಿ ದೇವತೆ ಕೃಪೆ ನಮಗೆ. ಮೊದಲ ಈ 2 ಗಂಟೆಯಿಂದ ಜೊಟ್ಟ ಹಾರಿ ಹೋಗ್ತದ, ಎಲ್ಲಿ ಹೋಗ್ತಪ್ಪ ಅಂದ್ರೆ ತುಂಬ ಮಾತ್ರ ನೈತನ ಹೋಗ್ತದೆ, ಎಲ್ಲ ಇಲ್ಲಿ ಕುಂತ್ಬಿಡ್ತದೆ. ಜೊಟ್ಟ ಹಾರಿ ಹೋಗ್ತದ, ಜೊಟ್ಟ ಹಾರಿತು ಗಟ್ಟಿ ಉಳಿತು. ಒಂದು ಹೇಳಿಕೆನ ಆತ ನಮಗ ಅಜ್ಜಾರ್ದು, ಜೊಟ್ಟ ಹೋಗುತ್ತಪ್ಪ ಗಟ್ಟಿ ಉಳಿತೈತಿ, ಕಾರ್ಯಕ್ರಮ ಮಾಡಂದ್ರು. ಆಯ್ತು ವ್ಯಾಪಾರ ಅಂತೇಳಿ ಅಲ್ಲಿ ಹೇಳ್ಕೊಂಡು ಬಂದು ಮತ್ತೆ ಇದೇ ಥರ ನಮ್ಮ ಮತ್ತೆ ಮುಖ್ಯತಿಥಿ ಹೇಳಿ ಕೇಳ್ಬೇಕು ನಾವು. ಮತ್ತು ವಾಸಿ ಬಳಸೋರು ಮನೆಗೆ ದೌಡ ಹೋಗ್ಬೇಕು, 9ರೊಳಗೆ ಹೋದ್ರೆ ಸಿಗ್ತಾರ, ಇಲ್ಲ ರಾತ್ರಿ 10ಕ್ಕೆ ಹೋಗ್ಬೇಕು ನಾವು. ಯಾಕಪ್ಪ ಏನೋ ಮುಂಜಾನೆ 9 ಹೋಗೋ ನಡಿ ಅಂತೇಳಿ 9ಕ್ಕೆ ಹೋಗಿ ಅವರು ಹೊತ್ಕೊಂಡು ಬರ್ತೀವಿ ಅಂದ್ರು. ಮತ್ತು ಮತ್ತೊಬ್ಬ ನಮ್ಮ ವೀರೇಶ್ ದೊಡ್ಡಣ್ಣೆ ಅಂತ, ಇಲ್ಲ ನಮಗೆ ಮಾಜಿ ಸೈನಿಕರು ಬೇಕು, ರೈತರು ಬೇಕಂತ ಅವ ಅಂತ. ನಿಂದು ಒಂದು ಆಗಲಿ ಅಂತೇಳಿ ಮತ್ತೆ ಪ್ರಭುವರು ಮನೆ ಹೇಳ್ತಾರೆ, ಗೌಡ್ರ ಹಿಂಗ್ರಿ ನಾವು ಇಂಥ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿ ನೀವು ಬರ್ಬೇಕ್ರಿ ಅಂದ್ರೆ ಅವರು ಅವಶ್ಯವಾಗಿ ಬರ್ತೀನಿ ಅಂದ್ರು. ಯಾಕೆ ಪ್ರಭುಗೌಡ ಪಾಟೀಲ್ ಅವರು ರೋಡ್ ತಾಲೂಕಾ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರು. ಈಗ ಅಲ್ಲಿ ಸಾಕಷ್ಟು ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಮಾಡೇ ಬಂದು ಕುಂತಾರ ಅವರು. ಮತ್ತೆ ಈ ಮುಂದಿನ ಹೋಗ್ಬೇಕಿನ್ನ ಅವ್ರನ್ನೂ ಕೇಳಿದ್ವಿ. ಎಲ್ಲದಕ್ಕೂ ಕೇಂದ್ರ ಬಿಂದು ಯಾರಪ್ಪ ಅಂದ್ರೆ ಎಲ್ಲ ರೀತಿ ಮಾರ್ಗದರ್ಶನ ತಗೊಂಡಿದ್ವಿ. ಯಾರ್ದು ನಮ್ಮ ಲಿಂಗನಗೌಡರು ನಗರದ ಗಣ್ಯ ವ್ಯಕ್ತಿಗಳು. ಅವ್ರು ಈ ಕಾರ್ಯಕ್ರಮ ಮಾಡಕ ಏನಿಂದ ಹಿಡ್ಕೊಂಡು ಜಡ್ ಹೊರ್ತಾನ ಅವ್ರ ಮಾಹಿತಿ ಕೇಳಿ ನಾವು ಅವ್ರ ಅಂಗಡಿಗೆ ಹೋಗಿ ಎಲ್ಲ ಕೇಳ್ಕೊಂತಿದ್ವಿ. ಅವರು ಮಾಡ್ರಿ ನಾನು ಬರ್ತೀನಿ. ಇವತ್ತು ಅವ್ರ ಮನೆಗೆ ಸೀರೆ ಕಾರ್ಯಕ್ರಮ ಬಿಟ್ಟು ಬಂದಾರ ಅವರು. ಸರ್ ಸನ್ಮಾನ ಕಾರ್ಯಕ್ರಮದ ನಾನು ಬಿಟ್ಟು ಬರ್ತೀನಪ್ಪ, ಏನಿದ್ರು ಮಾಡೋಣ ಅಂತ ಅವರು ನಮ್ಗೆ ಏನಿದ್ರು ನಾನು ಬೆನ್ನಾಗಿ ಅಂತ ಅವರು ನಮ್ಗೆ ಉತ್ಸಾಹ ಕೊಟ್ಟರು, ಬಹಳ ಉತ್ತೇಜನ ಕೊಟ್ಟರು. ಅವರು ಕೂಡ ನಮ್ಮ ಮಾತಿಗೆ ಬಂದರು.